ಮಮತಾ ಬ್ಯಾನರ್ಜಿ ಫಾಲ್ ಡೌನ್. ಬೀದಿ ಹೋರಾಟದಿಂದಲೇ ಬೆಳೆದಂತಹ ದೀದಿಗೆ ಸೋಲಿನ ರುಚಿ ತಿನಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಭದ್ರಕೋಟೆ ಎನಿಸಿಕೊಂಡಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಸತತ 15 ವರ್ಷಗಳ ಆಡಳಿತ ನಡೆಸಿದಂತಹ ಸಿಎಂ ಮಮತಾ ಬ್ಯಾನರ್ಜಿ ಅವರಿದ್ದಂತಹ ಅಪ್ಪಟ ಹೋರಾಟದ ಬದುಕನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬೀದಿಗಳಲ್ಲಿ ಹೋರಾಟವನ್ನ ನಡೆಸಿದ್ದಾರೆ. ಹೌದು, ಬಲಿಷ್ಠ ಸಂಘಗಳನ್ನ ಎದುರಿಸಿ ಬಂಗಾಳದ ಗದ್ದುಗೆಯನ್ನ ಏರಿದ್ರು. ಈಗಿಲ್ಲ. ದೀದಿ ಎನ್ನುವಂತಹ ಹೆಸರಿನಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ರು. ಮಹಿಳೆಯೊಬ್ಬರು ಪಕ್ಷವನ್ನ ಕಟ್ಟಿ 3 ಬಾರಿ ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭದ ಮಾತಲ್ಲ. 1970ರಲ್ಲಿ ಕಾಂಗ್ರೆಸ್ನಿಂದ ರಾಜಕೀಯ ಪ್ರಯಾಣವನ್ನ ಶುರು ಮಾಡಿ 18 ವರ್ಷಗಳ ಏಳು ಬೀಳುಗಳ ನಂತರ 1998ರಲ್ಲಿ ಬಂಗಾಳ ಅಸ್ಮಿರತೆಯ ಮಂತ್ರದೊಂದಿಗೆ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಕಟ್ತಾರೆ. 1999ರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ರೈಲ್ವೆ ಸಚಿವರಾದ್ರು. 2009ರಲ್ಲಿ ಯುಪಿಎ ಸರ್ಕಾರದಲ್ಲಿ 2ನೇ ಬಾರಿ ರೈಲ್ವೆ ಸಚಿವೆಯಾಗಿ ಗಮನವನ್ನ ಸೆಳೆದ್ರು. ಸಿಂಗೂರು ಮತ್ತು ನಂದಿಗ್ರಾಮದ ಚಳುವಳಿ ಸೇರಿದಂತೆ ಹಲವಾರು ಹೋರಾಟದಲ್ಲಿ ಅವರು ಕಾಣಿಸಿಕೊಂಡ್ರು. ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ. ಆಗ ಖ್ಯಾತಿಯನ್ನ ಪಡ್ಕೊಳ್ತಾರೆ. 2011ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿಯನ್ನ ಅಧಿಕಾರಕ್ಕೆ ತರುವ ಮೂಲಕ ಎಡಪಕ್ಷದ ಭದ್ರಕೋಟೆಯನ್ನ ಪುಡಿಗಡ್ತಾರೆ. ಆನೆ ಸಾಗಿದ್ದೇ ದಾರಿ ಎನ್ನುವಂತೆ ಸತತ 3 ಅವಧಿ 2011, 2016, 2021 ಚುನಾವಣೆ ಟಿಎಂಸಿ ಸರ್ಕಾರ ರಚಿಸಿ ಗಮನವನ್ನ ಸೆಳೆದ್ರು ಮಮತಾ ಬ್ಯಾನರ್ಜಿ ಅವರು. ಈಗ ಸೋಲನ್ನ ಅನುಭವಿಸಿದ್ದಾರೆ. ಈ ಬಾರಿಯ ಚುನಾವಣಾ ವೇಳೆ ಕೇವಲ 2 ತಿಂಗಳ ಅಧಿಕಾರದಲ್ಲಿ ದಾಖಲೆಯ 90 ರ್ಯಾಲಿ, 22 ರೋಡ್ ಶೋಗಳು ಅಂತ ನಡೆಸಿದ್ದು. ಆದ್ರೆ ಅದ್ಯಾವುದೂ ಕೂಡ ಅವರ ಪಕ್ಷದ ಕೈ ಹಿಡಿದಿಲ್ಲ. ಕೈ ಹಿಡಿದಂತಹ ಮಹಿಳಾ ಮತದಾರರು ಪಶ್ಚಿಮ ಬಂಗಾಳದ 6.75 ಕೋಟಿ ಮತದಾರರ ಪೈಕಿ 3.44 ಕೋಟಿ ಮತದಾರರು ಮಹಿಳೆಯರು. ಅದರಲ್ಲೂ ಕೂಡ ಟಿಎಂಸಿ ವೋಟ್ ಬ್ಯಾಂಕ್ ನಲ್ಲಿ ಮಹಿಳೆಯರ ಪಾಲು ದೊಡ್ಡದಾಗಿದೆ. ಹೀಗಾಗಿಯೇ ಮಮತಾ ಪಕ್ಷದ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮಾಸಿಕ ₹1,500 ಹಾಗೂ SC/ST ವರ್ಗದ ಮಹಿಳೆಯರಿಗೆ ₹1,700 ನೆರವನ್ನ ನೀಡುವಂತಹ ಲಕ್ಷ್ಮೀ ಭಂಡಾರ್ ಯೋಜನೆಯನ್ನ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಾರೆ. ಆದ್ರೆ 2024ರ ಆಗಸ್ಟ್ 9ರಂದು ಕೋಲ್ಕತ್ತಾದ RGR ಈ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಸಂಭವಿಸಿದಂತಹ ವೈದ್ಯೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸರ್ಕಾರ ನಡೆದುಕೊಳ್ಳುವ ರೀತಿ ಮಹಿಳೆಯರ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಮಾಡುತ್ತೆ. ನಿಜಾರ್ಥದಲ್ಲಿ ಅಂದಿನಿಂದಲೇ ಟಿಎಂಸಿಯ ಸೋಲಿನ ದಾರಿ ಶುರುವಾಗಿತ್ತು ಅಂತ ಹೇಳಬಹುದು. ಪಾಣಿಹಾತಿ ಕ್ಷೇತ್ರದಿಂದ ಕಣಕ್ಕೆ ಇಳಿಸುವ ಮೂಲಕ ಬಿಜೆಪಿ ತಂತ್ರಗಾರಿಕೆಯನ್ನ ಹೂಡುತ್ತೆ. ಸಂದೇಶ್ ಖಾಲಿ ಪ್ರಕರಣ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಕಳಂಕ ತಂತು. ಟಿಎಂಸಿ ನಾಯಕ ಶೇಖ್ ಅವರು ಕೂಡ ಅವರ ಆಪ್ತ ಶಿವಪ್ರಸಾದ್ ಹಜಾರಾ ಈ ಒಂದು ಸ್ಥಳೀಯರಿಂದ ಭೂಮಿ ಕಬಳಿಸಿದ್ದು ಅಲ್ಲದೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವಂತಹ ಆರೋಪ ದೇಶದಾದ್ಯಂತ ವೈರಲ್ ಆಗಿತ್ತು. ಆಕ್ರೋಶಕ್ಕೆ ಕೂಡ ದಾರಿ ಮಾಡಿಕೊಟ್ಟಿತ್ತು. ಅದೆಲ್ಲವೂ ಸೇರ್ಕೊಂಡು ಈಗ ದೀದಿ ಅವರ ಅಧಪತನ ಮಾಡಿದೆ. ದೀದಿ ಅವರು ಇನ್ಯಾವತ್ತೂ ಕೂಡ ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸೂಚಿಸಿದೆ. ಇನ್ನು ಬಾಂಗ್ಲಾದೇಶಕ್ಕೆ ಜೈಕಾರ ಹಾಕುವುದಾಗಿರಬಹುದು, ಬಂಗಾಳದಲ್ಲಿ ಇದ್ಕೊಂಡು ಬಾಂಗ್ಲಾದೇಶದವ್ರನ್ನ ಹೊಗಳೋದಿರ್ಬೋದು, ಎಲ್ಲವೂ ಕೂಡ ದೀದಿಗೆ ಮೈನಸ್ ಆಗಿದೆ. ಹೀಗೆ ಮಾಡ್ಕೊಂಡು ಹೋದ್ರೆ ದೀದಿಯ ಅಸ್ಥಿರತೆ ಇನ್ನು ಬರೋದೇ ಇಲ್ಲ ಅನ್ನುವಂತಹ ವಿಚಾರ ಕೂಡ ಸಿಗ್ತಾ ಇರುವಂತದ್ದು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ಈಗ ನಮ್ಮದು.